ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಭಾರತಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಸದ್ಯಕ್ಕೆ ತಂದೊಡ್ಡಿರುವಂತದ್ದು. ಅದರ ಜೊತೆಗೆ ಈಗ ಸಿಲಿಂಡರ್ ಏನು ಬಳಕೆಯಲ್ಲೂ ಸಹ ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು. ಸಿಲಿಂಡರ್ ಪೂರೈಕಲ್ಲೂ ಸಹ ಸ್ಥಗಿತವಾಗಿರುವಂತದ್ದು. ಸದ್ಯಕ್ಕೆ ಹೋಟೆಲ್ನಲ್ಲಿ ಅಂದ್ರೆ ಹೋಟೆಲ್ ಮಾಲೀಕರ ಸಂಘದವರು ನಿನ್ನೆ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಇವತ್ತಿನಿಂದ ಅವರಿಗೆ ಸ್ಥಗಿತವಾಗಿರುವಂತದ್ದು, ಸಂಪೂರ್ಣವಾಗಿ ಸಿಲಿಂಡರ್ ಸ್ಥಗಿತವಾಗಿದೆ, ನಮಗೆ ಸಿಗ್ತಾ ಇಲ್ಲ ಅನ್ನುವಂತದನ್ನ ಹೇಳಿದ್ರು. ಇವತ್ತು ಮಧ್ಯಾಹ್ನದಿಂದಲೂ ಸಹ ಹೋಟೆಲ್ ಬಂದ್ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ನಾನು HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿಯೂ ಸಹ ಇವತ್ತಿನ ಪೂರೈಕೆಯಲ್ಲಿ ಒಂದಷ್ಟು ಏನು ಮುಂಚಿತವಾಗಿ ಬುಕ್ಕಿಂಗ್ ಆಗಿರ್ತವೆ, ಆ ಹಿನ್ನೆಲೆಯಲ್ಲಿ ಒಂದಷ್ಟು ಬಂದಿರುವಂತದ್ದು. ಸುಮಾರು 700ರವರೆಗೂ ಸಹ ಏನು ಇವತ್ತು ಗ್ಯಾಸ್ಗಳು ಬಂದಿರುವಂತದ್ದು ಎಸ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಆದ್ರೆ ಹೋಟೆಲ್ಗಳಿಗೆ ಯಾವೆಲ್ಲ ಗ್ಯಾಸ್ಗಳನ್ನ ಅಂದ್ರೆ ಹೆಚ್ಚು ಲೀಟರ್ ಗ್ಯಾಸನ್ನ ಹೊಂದಿರುವಂತಹ ಗ್ಯಾಸನ್ನ ಸಿಲಿಂಡರ್ನ ಕೊಡ್ತಾರೆ, ಅದು ಸದ್ಯಕ್ಕೆ ಇಲ್ಲಿಗೂ ಸಹ ಬಂದಿಲ್ಲ. ಇವತ್ತಿನ ಮಟ್ಟಿಗೆ ಇವತ್ತಿನ ದಿನ ಏನ್ ಬರ್ತಿತ್ತು ಅದು ಸ್ಥಗಿತವಾಗಿದೆ. ಈಗ ಮನೆಗಳಿಗೆ, ಗೃಹ ಬಳಕೆಗೆ, ಆಸ್ಪತ್ರೆಗೆ, ಜೊತೆಗೆ ಶಾಲಾ ಸ್ಕೂಲ್ಗಳಿಗೆ ಸಹ ಏನೆಲ್ಲ ಯಾವೆಲ್ಲ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಮಾಡ್ತಾ ಇದ್ರು ಆ ಸಿಲಿಂಡರ್ಗಳು ಮಾತ್ರ ಬಂದಿರುವಂತದ್ದು. ಇನ್ನ ಈಗ ಆಲ್ರೆಡಿ ಏನೆಲ್ಲ ಬುಕಿಂಗ್ಸ್ಗಳು ಆಲ್ರೆಡಿ ಆಗಿದಾವೆ ಅವು ಸಹ ನಾಳೆ ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈಗ ಕೇಂದ್ರ ಸರ್ಕಾರನು ಸಹ ಮಾಹಿತಿಯನ್ನ ನೀಡಿರುವಂತಹದ್ದು, ಗ್ಯಾಸ್ ಏಜೆನ್ಸಿಯಲ್ಲಿ ಮತ್ತೆ ಗ್ಯಾಸ್ ಬಳಕೆಯಲ್ಲೂ ಸಹ ಅವರಿಗೆ ಸಮಸ್ಯೆಗಳು ಆಗಬಾರದು, ಅವರಿಗೆ ಜನಸಾಮಾನ್ಯರಿಗೂ ಜೊತೆಗೆ ಏನು ಆಸ್ಪತ್ರೆ ಮತ್ತು ಗೃಹ ಬಳಕೆಗೆ ಏನ್ ಬೇಕು ಆ ಪೂರೈಕೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಲೋಡ್ ಆಗಿರುವಂತಹದ್ದು ಗಾಡಿ ಅಂದ್ರೆ ಬಂದಿರುವಂತಹದ್ದು ಈ ಎಲ್ಲ ಸಿಲಿಂಡರ್ಗಳು ಒಟ್ಟಾರೆಯಾಗಿ ಮನೆ ಬಳಕೆಗೆ ಏನ್ ಬೇಕು ಅದಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ಈ ಹೋಟೆಲ್ಲು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ, ಜೊತೆಗೆ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಲಾಡ್ಜ್ಗಳಾಗಿರ್ಬೋದು, ಇವರಿಗೆ ಒಂದಷ್ಟು ಮಟ್ಟಿಗೆ ಸಮಸ್ಯೆಯನ್ನ ತಂದೊಡ್ಡುವಂಥದ್ದು. ಯಾಕಂತಂದ್ರೆ ಅವರಿಗೆ ಕೊರತೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂತಂದ್ರೆ ನಿನ್ನೆನೂ ಸಹ ಹೋಟೆಲ್ ಮಾಲೀಕರ ಸಂಘಟನೆಯಿಂದ ಸಭೆಯನ್ನ ಮಾಡ್ತಾರೆ. ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿದ್ರು, ನಿಮ್ಗೆ ಸದ್ಯಕ್ಕೆ ಪೂರೈಕೆ ಮಾಡೋದು ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಮುಂಚಿತವಾಗಿ ಏನು 15 ದಿನ ಗ್ಯಾಪ್ ಬಳಿಕ ನೀವು ಇನ್ನೊಂದು ಗ್ಯಾಸ್ ಅನ್ನ ಬುಕ್ ಮಾಡಬಹುದಿತ್ತು, ಅದನ್ನ ಇವತ್ತಿಗೆ ಅಂದ್ರೆ ಕಳೆದ 3 ದಿನದಿಂದ ಅದು 21 ದಿನಕ್ಕೆ ಏರಿಕೆಯನ್ನ ಮಾಡಿದ್ದಾರೆ. ಇವತ್ತಿನಿಂದ ಅಂದ್ರೆ ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರವಾಗಿ 25 ದಿನಗಳವರೆಗೂ ಅದನ್ನ ಏರಿಕೆ ಮಾಡಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಈ ಎಲ್ಲ ಮಾಹಿತಿಯನ್ನ ಏನು ಎನಿಮೇಷನ್ ಒಂದು ಆಕ್ಟ್ ಅಡಿಯಲ್ಲಿ ಒಂದು ಏನು ಎಸ್ಮಾ ಜಾರಿಯನ್ನ ತಂದಿದೆ ಕೇಂದ್ರ ಸರ್ಕಾರ. ಸೊ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಗೃಹ ಬಳಕೆಗೆ ಗ್ಯಾಸ್ನ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ನೈಸರ್ಗಿಕ ಅನಿಲ ಉತ್ಪಾದನೆ ಮಾಡುವುದಕ್ಕೂ ಸಹ ಸೂಚನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಇದರಿಂದ ಏನು ಜನಸಾಮಾನ್ಯರಿಗೆ ಗ್ಯಾಸ್ ಪೂರೈಕೆಯಲ್ಲಿ ತೊಂದರೆ ಆಗುತ್ತಾ ಇಲ್ವಾ? ಯಾಕಂದ್ರೆ ಸಾಕಷ್ಟು ಜನ ಭಯ ಪಟ್ಕೊಂಡಿರುವಂತೂ ಸತ್ಯ. ಸೊ ಹೋಟೆಲ್ ಅವ್ರಿಗೂ ಸಹ ಪ್ರಾಬ್ಲಮ್ ಆಗಿದೆ. ಮಧ್ಯಾಹ್ನದಿಂದ ಹೋಟೆಲ್ ಬಂದ್ ಮಾಡಿದ್ರೆ ಸಾಕಷ್ಟು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿರ್ತಾರೆ, ಮತ್ತೆ ಜೊತೆಗೆ PG ಅಲ್ಲಿ ಇರುವಂತವ್ರು ಇರ್ತಾರೆ, ರೂಮ್ ಮಾಡ್ಕೊಂಡಿರುವಂತವ್ರಿಗೂ ಸಹ ಹೋಟೆಲ್ ಬಂದ್ ಮಾಡಿದ್ರೆ ಸಮಸ್ಯೆ ಆಗುವಂತದ್ದು ಕಟ್ಟಿಟ್ಟ ಬುತ್ತಿ. ಸೊ ಇದೆಲ್ಲದಕ್ಕೂ ಸಹ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು, ಜೊತೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಸೊ ಇದರ ಮೇಲೆ ಸದ್ಯಕ್ಕೆ ಸಿಚುವೇಶನ್ ಕ್ಲಿಯರ್ ಮಾಡುವಂತ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿಗ ನ್ಯೂಸ್, ಬೆಂಗಳೂರು.